ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಬಿಗುವು, ಕಸುವು, ಗಟ್ಟಿತನ ಕಡಿಮೆ ಆಯ್ತಾ ಅಥವಾ ರಾಜೀನಾಮೆ ಕೊಡೋದು ನಡೆಯುತ್ತೆ ಅನ್ನೋ ತರದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ. ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಬೇವನಕಾಯಿಗೆ ಆಗಲಕಾಯಿ ಸಾಕ್ಷಿ ಅನ್ನೋ ಥರ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ದಸರಾ ಉತ್ಸವದ ವಿಚಾರಗಳು ನೋಡಿ ಚರ್ಚೆ ಆಗಬೇಕಾಗಿತ್ತು, ಚಾಮುಂಡಿ ಮಹಿಮೆಯನ್ನು ಹೇಳಬೇಕಾಗಿತ್ತು, ಮಹಾರಾಜರು ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನು ನೀವು ಚರ್ಚೆ ಮಾಡಬೇಕಾಗಿತ್ತು. ಈ ಪ್ರಾಂತ್ಯ ಯಾವ ರೀತಿ ಮೊದಲಿಂದ ಬೆಳೆಯಿತು ಹೇಗೆ ಅನ್ನೋದು. ದಸರಾ ಅಂತಂದರೆ ಏನು, ಇದು ಜನರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ನಾನು ಮೂಡಾದಲ್ಲಿ ಬರೀ 14 ತೊಗೊಂಡೆ, ಅವನು ಜಾಸ್ತಿ ತೊಗೊಂಡಿದ್ದಾನೆ, ಅದನ್ನು ವಾಪಸ್ ಕೊಟ್ಬಿಟ್ರೆ ನಾನೆಲ್ಲ ಮುಗ್ದು ಚರ್ಚೆ ಆಗಬೇಕಾಗಿರೋದು. ರಾಜಕೀಯ ತೆವಲುಗಳು ತೀರಿಸ್ಕೊಳ್ಳೋಕೆ ಬೇಕಾದಷ್ಟು ಜಾಗಗಳಿವೆ, ಅದನ್ನು ಮಾಡಬೇಕಾಗಿತ್ತು. ಇದು ಅಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ ಇದು. ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಇಂಥ ಸಣ್ಣತನಕ್ಕೆ ಇಳಿದಿರ್ತಕ್ಕಂಥದ್ದು ಈ ರಾಜ್ಯದ ದುರ್ದೈವ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಜಿಟಿ ದೇವೇಗೌಡರು ಸಹ ಸುಮಾರು 10ಕ್ಕೂ ಹೆಚ್ಚು ನಿವೇಶನಗಳನ್ನ ಅವ್ರಿಗೆ ಆಪ್ತರಿಗೆಲ್ಲ ಕೊಡಿಸಿದ್ದಾರೆ ಅಂತ ಅವ್ರ ಮೇಲೂ ಆರೋಪ ಕೇಳಿ. ಈಗ ಆರೋಪ ಸುಮಾರು ಜನರ ಮೇಲಿದೆ. ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಲಿ, ತಪ್ಪೇನಿಲ್ಲ. ಸತ್ಯ ಹೊರಗೆ ಬರಬೇಕು. ಯಾವ ಪಕ್ಷ, ನಮ್ಮ ಪಕ್ಷದವರಾಗಿ ಮಾಡಿದ್ರು ಬರಬೇಕು, ಅದನ್ನೂ ಬರಬೇಕು. ಸರ್, ಆಂಧ್ರ ಪ್ರದೇಶ ಆಗಲಿ ತಮಿಳುನಾಡು ಆಗಲಿ ಜಾತಿ ಗಣತಿ ವರದಿ ಬಂದ ಕೂಡಲೇ ಯಥಾವತ್ತಾಗಿ ಜಾರಿಗೆ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಯಥಾವತ್ತಾಗಿ ಜಾರಿಗೆ ಆಗ್ತಾ ಇಲ್ಲ. ಇದರಿಂದ ಸಿದ್ದರಾಮಯ್ಯ ಅವರು ಎದುರಿದ್ದಾರೆ. ಅವ್ರ ದ್ವಂದ್ವ ನೀತಿ ಸರ್. ನೋಡಿ, ನನ್ನ ಜಾತಿನ ನಾನು ಮುಂದಿಟ್ಕೊಳ್ಳೋಕ್ಕೆ ಇನ್ನೊಬ್ಬ ಜಾತಿಯವನ್ನು ತಳಗಾಕಕ್ಕೆ ಕೆಲಸ ಮಾಡಬಾರ್ದು. ಸತ್ಯಗಳು ಹೊರಗೆ ಬರಬೇಕಂತಂದರೆ ಅದು ಸೆನ್ಸಸ್ ಈಗೇನು ಶುರುವಾಗ್ತಾ ಇದೆ, ಬಂದೇ ಬಿಡ್ತದೆ. ಆದರೆ ನಾವು ಜಾತಿ ಗಣತಿನೇ ಮಾಡಬಾರ್ದು ಅಂತ ಹೇಳೋದು ತಪ್ಪು. ಮಾಡಲಿ, ಯಾರ್ಯಾರು ಎಷ್ಟಿಟ್ಟಿದ್ದೀರಿ ಅಂತ ತಿಳ್ಕೊಳ್ಳೋದಿದ್ರೆ ತಪ್ಪೇನಿದೆ ಅದರಲ್ಲಿ. ಆದರೆ ಟಾರ್ಗೆಟ್ ಮಾಡ್ಕೊಂಡು ಯಾರನ್ನೂ ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಡಿ.ಕೆ. ಸುರೇಶ್ ಅವರು ಸರ್, ನೀವು ಜಾತಿ ಗಣತಿ ಜಾರಿಗೆ ತರೋದಾದ್ರೆ ಎಚ್ಚರಿಕೆಯಿಂದ ಜಾರಿಗೆ ತರಿ ಅಂತ ಸಜೆಷನ್ ಮಾಡ್ತಾರೆ ಸಿದ್ದರಾಮಯ್ಯ. ಬೇರೆಯವರು ಮಾತಾಡೋದು ಇರಲಿ, ಅವರ ಪಕ್ಷದಲ್ಲೇ ಒಮ್ಮತ ಇಲ್ಲ, ಅದನ್ನು ಅವ್ರು ಸರಿ ಮಾಡ್ಕೊಂಡ್ಲಿ, ಬೇರೆಯವರ ಸಹಕಾರ ಕೇಳಲಿ. ನೌಕರರು, PDOಗಳು, ಅದೇ ಪ್ರಿಯಾಂಕಾ ಖರ್ಗೆ ಅವರು ಡಿಪಾರ್ಟ್ಮೆಂಟ್ ಅದು, ಅವರು ಈಗಾಗಲೇ ಬಾಗಿಲುಗಳು ಮುಚ್ಕೊಂಡು ಕೆಲಸ ಮಾಡದಿರ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ. ಇವರು ಮೋಜು ಮಸ್ತಿಗೆ ಡೆಲ್ಲಿಗೆ ಓಡಾಡ್ತಿದ್ದಾರೆ. ಯಾವ ಕಾಲದಲ್ಲೂ PDOಗಳು ಇವರೆಲ್ಲನೂ ಅವರ ಆಫೀಸ್ಗಳನ್ನು ಬಂದ್ ಮಾಡಿ ಹೋರಾಟ ಮಾಡಿದ್ದು ನಾವು ನೋಡಲಿಲ್ಲ. ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಕ್ಕಂಥದ್ದು ಬೇರೆ. ಇವತ್ತು ಅಂಥ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ ಅಂತಂದರೆ ಮಂತ್ರಿ ಏನು ಮಾಡ್ತಿದ್ದಾರೆ? ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.